ಸರ್, ಈಗ ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾ ಮೂಲಕ ನಿಮ್ಮ ಮಗಳು ರಿತನ್ಯ ಲಾಂಚ್ ಆಗ್ತಾ ಇದ್ದಾರೆ. ನಿಮಗೆ ಆಸ್ ಎ ಫಾದರ್, ತಂದೆಯಾಗಿ ನಿಮ್ಮ ಮಗಳು ಮೊದಲ ಹೆಜ್ಜೆ ಹಿಟ್ಟಾಗಿನಿಂದ ಈಗ ಜೀವನದ ಅತಿ ದೊಡ್ಡ ಹೆಜ್ಜೆನ ಅದ್ರ ಜೊತೆಗೂ ನೀವು ಹೋಗ್ತಾ ಇದ್ದೀರಾ. ಆಸ್ ಎ ಫಾದರ್ ನಿಮ್ಗೆ ಎಷ್ಟು ಪ್ರೌಡ್ ಅನ್ಸುತ್ತೆ, ಎಷ್ಟು ಖುಷಿ ಅನ್ಸುತ್ತೆ ಸರ್? ಆಸ್ ಎ ಫಾದರ್ ಖುಷಿ ಆಗಿದ್ದೀನಿ. ಆಸ್ ಎ ಗಾಡ್ ಫಾದರ್ ಇವ್ರು ಎಲ್ಲಿದ್ದಾರೆ? ಸಿನಿಮಾ ಅಲ್ಲಿ ಮಾಡಿಸಿ ಒಂದು ಲೈಫ್ ನ ಕೊಡ್ತಾ ಇದ್ದಾರೆ. ಹಂಗಾಗಿ ನಾನು ತಂದೆ ಖುಷಿ ಆಗಿದ್ದೀನಿ. ಆಸ್ ಎ ಗಾಡ್ ಫಾದರ್ ಅವ್ರು ಇವತ್ತು ನನ್ ಖುಷಿ ಇದೆ ಸರ್ ಇದ್ದಾರೆ. ಆಸ್ ಎ ಮದರ್ ಆಡಿಯನ್ಸ್ ಬ್ಲೆಸ್ ಮಾಡಬೇಕು ಅಷ್ಟೇನೆ. ನನ್ಗೆ ತುಂಬಾ ಆಸ್ ಎ ಡೈರೆಕ್ಟರ್ ಆಗಿ ರಿತನ್ಯ ತುಂಬಾ ಅಂದ್ರೆ ಅವ್ರ ಆಕ್ಟಿಂಗ್ ಮತ್ತೆ ಶಿಶಿರ್ ಅವರಿಬ್ಬರು ಪೇರು ತುಂಬಾ ಖುಷಿ. ಸಾಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೌದು, ರೋಮಾಂಚಕ. 4 ದಿನಕ್ಕೆ 2 ಮಿಲಿಯನ್ಸ್ ದಾಟಿ ಅದು ಕ್ರಾಸ್ ಆಗ್ತಾ ಇದೆ. ತುಂಬಾ ಒಳ್ಳೆ ಸಾಂಗ್ ಇದೆ ಆಕ್ಚುಲಿ. ಅಜನೀಶ್ ಅವರು ನನ್ಗೆ 2 ಮೆಲೋಡಿ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ, ನಿಂಗವ್ವ ಮತ್ತು ರೋಮಾಂಚಕ. ಇವಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ನು ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಟ್ರೈಲರ್ ಮ್ಯೂಸಿಕ್ ನೀವು ನೋಡಿದೆ, ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಸೊ ನನ್ಗೆ ಅದೊಂದು ಬ್ಯಾಕ್ ಬೋನ್ ಅಜನೀಶ್ ಅವರ ಮ್ಯೂಸಿಕ್. ಈಗ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಪಾತ್ರ ತುಂಬಾನೇ ವಿಭಿನ್ನವಾಗಿದೆ. ಅಂದ್ರೆ ಇಷ್ಟು ದಿನ ಅವರನ್ನ ಒಂದು ಗ್ಲಾಮರ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವು ಅವ್ರನ್ನ ನೋಡ್ತಾ ಇದ್ವಿ. ಆಫ್ಟರ್ ಕೂಲಿ ಈ ಸಿನಿಮಾದಲ್ಲಿ ಅವರು ಕೊಡ್ಲಿನ ಇಟ್ಕೊಂಡು ತುಂಬಾನೇ ರಗ್ಗಡ್ ಆಗಿ ಬರ್ತಾರೆ. ಸೊ ನೀವ್ ಹೆಂಗ್ ಅಪ್ರೋಚ್ ಮಾಡಿದ್ರಿ ಅವರನ್ನ, ಈ ಪಾತ್ರ ನೀವು ಮಾಡ್ಬೋದು ಅಂತ? ಒಂದ್ಸರಿ ಅಪ್ರೋಚ್ ಮಾಡೋಣ. ನನಗೆ ಇದುವರೆಗೂ ಆರ್ಟಿಸ್ಟ್ಗಳು ಒಪ್ಪಲ್ಲ ಅನ್ನೋದೇನು ಇಲ್ಲ ನನಗೆ. ಅಂದ್ರೆ ನಾವು ನಿಜವಾಗ್ಲೂ ಒಂದು ಕನ್ವಿನ್ಸ್ ಮಾಡಿದ್ರೆ ಮಾಡ್ತಾರೆ ಅನ್ನೋದು ಒಂದು ಧೈರ್ಯ ಇದೆ. ಆಕ್ಚುಲಿ ನಾನು ಶರಣ್ ಸರ್ನ ಅವ್ರ ಗೆಟಪ್, ಅವರು ಇದಕ್ಕಿಂತ ಮುಂಚೆಗೆ ಅವ್ರನ್ನ ಗುರು ಶಿಷ್ಯರು ತೋರಿಸಿದ ರೀತಿ ಆಗಿರ್ಬೋದು. ಸೊ ನನಗೆ ಆ ಧೈರ್ಯ, ಸಾರ್ನ ಒಪ್ಸಿದ್ದೆ, ಅವ್ರನ್ನ ರಾಜು ಸರ್ನ ಒಪ್ಸಿದ್ದೆ, ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ. ಸೊ ಅವ್ರಿಗೆ ಹೇಳಿದಾಗ ಅವ್ರಿಗೆ ಇಷ್ಟ ಆಯ್ತು. ಬಟ್ 2 days ಟೈಮ್ ತಗೊಂಡ್ರು, ನಾನು ನೋಡಿ ಯೋಚನೆ ಮಾಡಿ ಹೇಳ್ತೀನಿ ನಾನು ಅಂತ. 2 days ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಈ ಹಿಂದೆ ರಚಿತಾ ರಾಮ್ ಅವ್ರ ಜೊತೆ ನೀವು ಮಾಡಿದಂತಹ ಸಿನಿಮಾ ತುಂಬಾ ಕಲರ್ಫುಲ್ ಆಗಿತ್ತು. ಈ ಸಿನಿಮಾ ಹಳ್ಳಿ ಸೊಗಡಿರುವಂತಹ ಸಿನಿಮಾ, ಒಂದು ಹೋರಾಟದ ಕಥೆನವನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಎಲ್ಲರಿಗೂ ಸಮಾನತೆ ಬೇಕು, ಸಂವಿಧಾನ ಬೇಕು, ಹಳ್ಳಿಯಲ್ಲೂ ಸಂವಿಧಾನ ಬರಬೇಕು ಅನ್ನೋ ವಿಷಯನ ಎತ್ತಿಡಿದು ಮಾತಾಡುವಂತ ಒಂದು ಒಳ್ಳೆ ಪ್ರಯತ್ನ ಆಗಿದೆ. ರಾಜ್ಬಿ ಶೆಟ್ಟಿ ಅವರೇ, ಈ ಸಿನಿಮಾದಲ್ಲಿ ಒಂದು ವಿಲನ್ ಅಂತ ಬಂದ್ರು ವಿಲನ್ ಅಲ್ಲೂ ಬೇರೆ ಬೇರೆ ತರದ ಶೇಡ್ಸ್ ಗಳಿರ್ತಾವೆ. ಈ ಸಿನಿಮಾದಲ್ಲಿ ಈ ಪಾತ್ರವನ್ನ ಇಲ್ಲ ನಾನು ಮಾಡ್ಬೋದು, ನಾನು ಮಾಡ್ತೀನಿ ಅಂತ ಒಪ್ಕೊಳ್ಳೋದಕ್ಕೆ ಏನಾದ್ರು ಕಾರಣ ಆಯ್ತಾ? ನಾನು ಇಲ್ಲಿ ತನಕ ಈ ತರದ ಪಾತ್ರ ಮಾಡಿಲ್ಲ. ಜೊತೆಗೆ ಅವ್ನು ಬರೀ ಒಂದು ವಿಲನ್ ಅಲ್ಲ, ಅವನೊಬ್ಬ ಮನುಷ್ಯ ಕೂಡ. ಅವನಿಗೊಂದು ಫ್ಯಾಮಿಲಿ ಇದೆ, ಅವನಿಗೊಂದು ಭಾವನೆ ಇದೆ. ಅದು ತಪ್ಪೋ ಸರಿನೋ ಅದು ಬೇರೆ ಪ್ರಶ್ನೆ. ಬಟ್ ಅವಂದೇ ಆದ ಕೆಲವಾರು ಕಟ್ಟುಪಾಡುಗಳಿದೆ, ಅವಂದೇ ಒಂದು ರೀತಿ ನೀತಿಗಳಿದೆ. ಹಾಗಾಗಿ ಅವನ ಸಿದ್ಧಾಂತಕ್ಕೆ ನಾವು ಪರ ಇದೀವೋ ವಿರೋಧ ಇದೀವೋ ಅದು ಬೇರೆ ಪ್ರಶ್ನೆ. ಬಟ್ ಆದ್ರೆ ಅವನು ಮನುಷ್ಯನಾಗಿ ಕಾಣಿಸ್ತಾನೆ. ಎಷ್ಟೋ ಸಲ ವಿಲನ್ ಅಂದ ತಕ್ಷಣ ಅವನೊಂದು 1 dimension ಕ್ಯಾರೆಕ್ಟರ್ ಆಗಿರ್ತಾನೆ. ಇಲ್ಲ, ಅದ್ ಮಾಡಿಲ್ಲ ಜಡೇಶ್ ಅವರು. ಅವನನ್ನ ಒಬ್ಬ ಮನುಷ್ಯನನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಹಾಗಾಗಿ ನನಗೆ ಈ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.